ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 1 ದಿನಾಂಕ 2026 ತಮ್ಮೆಲ್ಲರಿಗೂ ನೂತನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ನಾವೀಗಿರೋದು ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ, ಕಾಮಧೇನು ಕ್ಷೇತ್ರ, ಒಡೆರಹಳ್ಳಿ. ನನ್ನ ಬಹಳ ದಿನಗಳ ಕನಸು ಏನಾಗಿತ್ತು ಅಂದರೆ, ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದವು. ಅವರ ಆಜ್ಞೆ ಇಲ್ಲದೆ ಕೂಡ ಅವರ ಬೃಂದಾವನದ ಹತ್ರ ಕೂಡ ನಾವು ಹೋಗ್ಲಿಕ್ಕಾಗೋದಿಲ್ಲ. ಹಾಗೆ ನನ್ನ ಜೀವನದಲ್ಲಿ ನಾನು ಅಂದುಕೊಂಡ ಕೆಲಸಗಳನ್ನೆಲ್ಲನೂ ಕೂಡ ಪ್ರತಿ ಹೆಜ್ಜೆಯಲ್ಲೂ ಕೂಡ ನನ್ನ ಬೆನ್ನ ಹಿಂದೆ ನಿಂತು ನಾನು ನಿನ್ನ ಜೊತೆ ಇದ್ದೇನೆ ಅಂತೇಳಿ ನನಗೆ ಧೈರ್ಯ ತುಂಬಿ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ವಿ ಮಾಡಿಕೊಟ್ಟಂಥ ನಮ್ಮ ಗುರುಗಳ ಆಶೀರ್ವಾದ ಸದಾ ನಮ್ಮ ಮೇಲಿದೆ. ಹಾಗೆ ನಾನು ಗುರುಗಳಿಗೆ ಒಂದು ಸಣ್ಣ ಸೇವೆ ಮಾಡಬೇಕು ಅಂತ ಬಹಳ ದಿನಗಳಿಂದ ಅಂದ್ಕೊಂಡಿದ್ದೆ. ಇದೇ ಒಂದು ಕಾಮಧೇನು ಕ್ಷೇತ್ರಕ್ಕೆ ಪ್ರತಿ ವಾರ ಗುರುವಾರ ಬರೋದು ನಮಗೆ ಅವಾಗಿಂದನೂ ಕೂಡ ನಡ್ಕೊಂಬಂದಂಥ ಆದ್ಯತೆ. ಪ್ರತಿ ಗುರುವಾರ ಬಂದು ರಾಯರ ದರ್ಶನ ಪಟ್ಟು, ಸಾಯಿಬಾಬಾ ದರ್ಶನ ಪಡೆದು ನಾವು ಮನೆಗೆ ಹಿಂತಿರುಗ್ತಾ ಇದ್ವಿ. 9 ಗುರುವಾರ ಇಲ್ಲಿ ದರ್ಶನ ಮಾಡಿ 9 ಗುರುವಾರ ಕೂಡ ದೀಪ ಹಚ್ಚಿ 10ನೇ ಗುರುವಾರ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಪ್ರತಿ 2.5 ತಿಂಗಳು ಒಮ್ಮೆ ನನ್ನ ಮಂತ್ರಾಲಯಕ್ಕೆ ದರ್ಶನ ಮಾಡ್ತಾ ಇದ್ದೆ. ಹಾಗೆ ಈಗ ನನ್ನ ಕನಸು ನಿಮ್ಗೆ ಹೇಳಿದ್ನಲ್ಲ, ನನ್ನ ಕನಸು ಏನಾಗಿದೆ ಅಂದರೆ, ಇದೇ ಕಾಮಧೇನು ಕ್ಷೇತ್ರದಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆ ಒಂದು ಕನಸು ಈಡೇರೋ ಕ್ಷಣ ಇನ್ನೇನು ಹತ್ರ ಬಂದ್ಬಿಟ್ಟಿದೆ. ನಾಳೆ ಹೊಸ ವರ್ಷದ ದಿನನೇ ಗುರುವಾರ ಶುಭಗಳಿಗೆ ಬಂದು ಪೂಜೆಯನ್ನು ಮುಗಿಸ್ಕೊಂಡು ರಾಯರ ಆಶೀರ್ವಾದ ಪಡೆದು ಯಾವ ಅಡಚಣೆ ಇಲ್ಲದೆ ಇಲ್ಲಿಂದ ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ನಾನು ಪಾದಯಾತ್ರೆ ಮುಖಾಂತರ ತಲುಪಬೇಕು ಅಂತೇಳಿ ನನ್ನ ಕನಸಾಗಿತ್ತು. ಅದು ನಾಳೆ ನೆರವೇರ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ನಮಗೆ ಸದಾ ಇರಬೇಕು. ಯಾರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅನ್ಕೊತೀರಾ ಅವ್ರಿಗೆ ಯಾರು ಬೇಕಾದರೂ ಜೊತೆಯಲ್ಲಿ ಸೇರಬಹುದು. ಎಷ್ಟು ಕಿಲೋಮೀಟ್ರ್ ಬೇಕಾದ್ರೂ ತಾವು ನಡಿಬಹುದು. ಅದು ನಿಮ್ಮ ಒಂದು ಸೇವೆ, ನೀವು ರಾಯರಿಗೆ ಮಾಡೋ ಸೇವೆ. ನೀವು ಇಷ್ಟಪೂರ್ವಕವಾಗಿ ಬಂದು ನೀವು ಹೇಗೆ ಬೇಕಾದ್ರೂ ನಮ್ಮ ಜೊತೆ ಎಷ್ಟು ಕಿಲೋಮೀಟ್ರ್ ನಡಿಬೋದು. ನಮ್ಮ ರಸ್ತೆ ಮಾರ್ಗ ಹೇಗಿರುತ್ತೆ ಅಂದರೆ, ಒಡೆರಹಳ್ಳಿ ಕಾಮಧೇನು ಕ್ಷೇತ್ರದಿಂದ ಹೊರಟು ಮುಖ್ಯ ರಸ್ತೆ ಅಂದರೆ ತುಮಕೂರು ರಸ್ತೆ ಮುಖಾಂತರ ನೆಲಮಂಗಲ, ತುಮಕೂರು, ಶಿರಾ ಈ ಮಾರ್ಗವಾಗಿ ನಾವು ಹೋಗ್ತೇವೆ. ಯಾರು ಬೇಕಾದರೂ ನಮ್ಮ ಜೊತೆ ಸೇರಬಹುದು. ಬನ್ನಿ ಸ್ನೇಹಿತರೆ, ಈಗ ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ದರ್ಶನವನ್ನು ಮಾಡೋಣ. ನಾಳೆ ದಿನಾಂಕ 1/1/2026 ಅಂದರೆ ನೂತನ ಹೊಸ ವರ್ಷದ ಅಂಗವಾಗಿ ಮಠದಲ್ಲಿ ಎಲ್ಲ ಸಿದ್ಧತೆಗಳು ನಡೀತಿದ್ದು, ಈ ಎಲ್ಲ ಸಿದ್ಧತೆಗಳು ಸಾರ್ವಜನಿಕರ ಅನುಕೂಲಕ್ಕಾಗಿ ನೀವು ಭಗವಂತನ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆದುಕೊಳ್ಳಬೇಕನ್ನೋದೇ ಮಠದ ಮುಖ್ಯ ಆದ್ಯತೆ. ದಯಮಾಡಿ ಮಠದಲ್ಲಿ ಸ್ವಚ್ಛತೆ, ನಿಶ್ಶಬ್ದವನ್ನು ಕಾಪಾಡಿ ತಾವು ದರ್ಶನ ಮಾಡಿ ಇನ್ನಿತರಿಗೆ ದರ್ಶನ ಮಾಡಲು ದಾರಿ ಮಾಡಿಕೊಡಬೇಕಾಗಿ ವಿನಂತಿ. ನೀವೇನಾದರೂ ತುಪ್ಪದ ದೀಪವನ್ನು ರಾಯರಿಗೆ ಹಚ್ಚಬೇಕು ಅಂತ ಅಂದ್ಕೊಂಡಿದ್ರೆ, ಮಠದ ಎಂಟ್ರೆನ್ಸ್ನಲ್ಲಿ ಇಲ್ಲಿ ಕಾಣುವ ಎಡಭಾಗದಲ್ಲಿ ನಿಮಗೆ ಕೌಂಟರ್ ಇದೆ. ತುಪ್ಪದ ದೀಪದ ಬತ್ತಿಯನ್ನು ಕ್ಯಾಶ್ ಕೊಟ್ಟು ತಗೋಬೇಕಾಗತ್ತೆ. ಹಾಗೆ ಇಲ್ಲಿ ರಾಯರಿಗೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರತಿ ಗುರುವಾರ ಉಯ್ಯಾಲೆ ಸೇವೆ ಇರುತ್ತೆ. ರಾಯರ ರಥೋತ್ಸವ ಪ್ರತಿ ಗುರುವಾರ ನಡೆಯುತ್ತೆ. ಇಲ್ಲಿ ತಾವೇನಾದರೂ ಅನ್ನಪ್ರಸಾದಕ್ಕೆ ಕೊಡ್ತೀನಿ ಅಂದ್ಕೊಂಡ್ರೆ ಅಕ್ಕಿ ಅಥವಾ ಇತ್ಯಾರ್ಥ ಪದಾರ್ಥಗಳನ್ನು ತಂದಿಡಬಹುದು. ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ 108 ಕೋಟಿ ಬಾರಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಲೇಖನಿ ಮಾಡಿರುವ ಮಹಾಪುಸ್ತಕದ ಯಾಗ. ಇಲ್ಲಿ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ಮಂಗಳಾರತಿಯನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ರಾಯರಲ್ಲಿ ಸಲ್ಲಿಸುವ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ, ಕೇಶವನ ಹರಿಗೋವಿಂದನ ದಾಸನಾಗಿ ಜನನ.
सर्वविद्या प्रवीणोऽन्यो राघवेन्द्रान्न विद्यते अपरोक्षीकृतश्रीशः समुपेक्षितभावजः अपेक्षितप्रदातान्यो राघवेन्द्रान्न विद्यते दया दाक्षिण्यवैराग्यवाक्पाटवमुखाङ्कितः शापानुग्रहशक्तोऽन्यो राघवेन्द्रान्न विद्यते अज्ञानविस्मृतिभ्रान्तिसंशयापस्मृतिक्षयाः तन्द्राकम्पवचः कौण्ठ्यमुखाये चेन्द्रियोद्भवाः दोषास्ते नाशमायान्ते राघवेन्द्रप्रसादतः श्रीराघवेन्द्राय नमः इत्यष्टाक्षरमन्त्रतः जपिताद्भावितान् नित्यमिष्टार्थास्यो 351 ವರ್ಷ ಆಯಿತು ಬೃಂದಾವನಸ್ಥರಾಗಿ. ಈಗಲೂ ಕೂಡ ಒಬ್ಬ ಜೀವಂತ ಸಂತ ಮಾಡಕ್ಕಾಗದೇ ಇರೋ ಕೆಲಸವನ್ನ ಬೃಂದಾವನದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದಾರೆ. ಇದು ರಾಯರ ಒಂದು ವೈಶಿಷ್ಟ್ಯ. ಒಬ್ಬ ಜೀವಂತ ಸಂತ ಕೂಡ ಅಷ್ಟು ಕಾರ್ಯ ಮಾಡ್ಲಾರ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದ್ರೆ ತುಂಗಭದ್ರಾ ತಟದಲ್ಲಿ ಈಗಲೂ ಕೂಡ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಸುಜೀವಿಗಳಿಗೋಸ್ಕರ. ಸ್ನೇಹಿತರೆ, ಈ ಕ್ಷೇತ್ರದ ಹೆಣ್ಣು ದೇವತೆಗಳು ಶ್ರೀವಲ್ಲಿ ಕಲ್ಪವಲ್ಲಿ. ರಾಯರ ಆದೇಶದಂತೆ ಪ್ರತಿನಿತ್ಯ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಪ್ರತಿ ಶನಿವಾರ ಭಾನುವಾರ 27 ಲೀಟರ್ ಹಾಲಿನ ಅಭಿಷೇಕವನ್ನು ಕೂಡ ಮಾಡಲಾಗ್ತದೆ. ಈ ಕ್ಷೇತ್ರದ ಪ್ರಮುಖ ಹೆಣ್ಣು ದೇವತೆಗಳು, ಆ ಹೆಣ್ಣು ದೇವತೆಗಳು ಕೂಡ ಇಲ್ಲಿ ನೆಲೆಸಿದ್ದಾರೆ. ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು. ಎಲ್ಲಿ